ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 4ನೇ ತಾರೀಕು ಶನಿವಾರ ಚತುರ್ಥಿ ತಿಥಿ ಹಾಗೂ ಇಂದು ಧನಿಷ್ಠ ನಕ್ಷತ್ರ ಮತ್ತು ಇಂದು ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 20 ದಿನಗಳ ತನಕ 25 ದಿನಗಳ ತನಕ ಶುಕ್ರ ಸಿಂಹ ರಾಶಿಯಲ್ಲಿ ಇರ್ತಾನೆ. ಇದರ ಫಲವನ್ನು ನೋಡೋಣ. ಮೇಷರಾಶಿಯವರಿಗೆ ಪ್ರೇಮ ಪ್ರೀತಿ ಪ್ರಕರಣಗಳು, ದಾಂಪತ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕೊಡುವಂತಹ ಗೋಚಾರ ಇದಾಗಿದೆ. ಹೀಗಾಗಿ ನಿಮ್ಮ ಕ್ರಿಯಾತ್ಮಕತೆ ಬಳಸಿ ಕೆಲಸ ಮಾಡ್ತಾ ಇರುವಂತಹವರು, ಆರ್ಟಿಸ್ಟ್ಗಳು, ಕಲಾವಿದರು ಅಥವಾ R&D ನಲ್ಲಿ ಕೆಲಸ ಮಾಡ್ತಾ ಇರುವಂತಹವರು, ಮತ್ತೆ ಗಣಿತಕ್ಕೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿರೋರು, ಇವರೆಲ್ಲರಿಗೂ ಅತ್ಯುತ್ತಮವಾದಂತಹ 25 ದಿನಗಳು ಧನಾಗಮ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಅತಿ ಹೆಚ್ಚಿನ ಸಂತೋಷದ ಸಮಾರಂಭ, ದ್ರವ್ಯಾದಿಗಳಿಂದ ಹಾಗೂ ಲಕ್ಸುರಿ ಇಂತಹ ವಸ್ತುಗಳಿಂದ, ಬಹಳ ಶೋಕು ಮೋಜಿನ ವಸ್ತುಗಳಿಂದ ಈಗ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಮನೆಯಲ್ಲಿ ಬಹಳನೇ ಒಳ್ಳೆಯ ಸಂಭ್ರಮದ ವಾತಾವರಣ ಸಾಧ್ಯ. ರಿಯಲ್ ಎಸ್ಟೇಟ್ ಇತ್ಯಾದಿ ಉದ್ಯಮಗಳಲ್ಲಿರೋರಿಗೆ ಅತಿ ಹೆಚ್ಚಿನ ಪ್ರಾಫಿಟ್ ಇತ್ಯಾದಿಗಳು ಸಾಧ್ಯ. ಮತ್ತು ಯಾರ್ಯಾರು ಕೋರ್ಟ್ ವ್ಯವಹಾರಗಳಲ್ಲೇ ಸಿಲುಕಿ ಹಾಕಿಕೊಂಡಿದ್ದೀರಿ, ಈಗ ಎಲ್ಲವೂ ನಿಮ್ಮ ಪರವಾಗಿ ನಡೆಯುವಂತಹ 25 ದಿನಗಳು ಬಂದಿದೆ. ಮಿಥುನ ರಾಶಿಯವರಿಗೆ ಮಾಧ್ಯಮಗಳಲ್ಲಿರೋರಿಗೆ ಅತ್ಯುತ್ತಮವಾದಂತಹ ಗೋಚಾರ. ನಿಮ್ಮ ಯೂಟ್ಯೂಬ್ ಚಾನೆಲ್, ಸೋಷಿಯಲ್ ಮೀಡಿಯಾ ನಿಮ್ಮಲ್ಲಿ ನೀವು ಪ್ರಮೋಟ್ ಮಾಡಿಕೊಳ್ಳಬಹುದು. ಹಾಗೂ ಯಾರ್ಯಾರು ಬರವಣಿಗೆಗಾರರಿದ್ದೀರಿ, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಯಾರ್ಯಾರಿದ್ದೀರಿ, ಮಾತಿನಿಂದ ಉದ್ಯಮವನ್ನು ಮಾಡುವಂತಹ ಎಲ್ಲರೂ ಕೂಡ, ನಿಮಗೆ ವಾಯ್ಸ್ ಡಬ್ಬಿಂಗ್ ಮಾಡೋರು ಇತ್ಯಾದಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ 25 ದಿನಗಳು ಧನಾಗಮ ಸಾಧ್ಯ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲವನ್ನ ಇದು ಕೊಡ್ತಾ ಇದೆ. ಸಂಸಾರದಲ್ಲಿ ನೆಮ್ಮದಿ, ವಸುಮತಿ ಯೋಗ, ಹೀಗಾಗಿ ನಿಮಗೆ ಧನಾಗಮ ಈಗ ಖಂಡಿತವಾಗ್ಲೂ ಸಾಧ್ಯ. ಮನೆಯಲ್ಲಿ ಸಂಸಾರದಲ್ಲಿ ಹೆಚ್ಚಿನ ನೆಮ್ಮದಿ, ಮನೆಯಲ್ಲಿ ನಿಮಗೆ ಮುಖ್ಯವಾದಂತಹ ಬದಲಾವಣೆಗಳು ಈಗ ಸಾಧ್ಯವಾಗುತ್ತೆ. ಸಿಂಹರಾಶಿಯವರಿಗೆ ಶುಕ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಶತ್ರುನಾಶ, ಶತ್ರು ಧ್ವಂಸ, ಯಾರ್ಯಾರು ನಿಮ್ಮ ಮೇಲೆ ಗುಮಾನಿಗಳನ್ನ ಹಾಕಿದ್ರು ಅವರೆಲ್ಲರೂ ತಪ್ಪಾಯ್ತು ಅಂತ ಬಂದು ಹೇಳಿಕೊಳ್ಳುವಂತಹ ಸಂದರ್ಭಗಳು ಈಗ ಸಾಧ್ಯ. ಹಾಗೂ ಯಾರ್ಯಾರು ನಿಮ್ಮನ್ನ ಬಿಟ್ಟು ದೂರ ಹೋಗಿದ್ರು ಅವರು ತಾವಾಗಿಯೇ ಬಂದು ನಿಮ್ಮನ್ನ ಕ್ಷಮೆ ಕೇಳುವಂತಹ ಸಂದರ್ಭಗಳು. ಆದ್ರೆ ಹೆಚ್ಚಿನ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಇದರಿಂದ ಕೆಲವರಿಗೆ, ಯಾರು ನಿಮ್ಮೊಡನೆ ಇದ್ರು ಅಂತವರಿಗೆ ಇದರಿಂದ ತೊಂದರೆಯಾಗಿ ಅವರು ನಿಮ್ಮನ್ನ ಬಿಟ್ಟು ಹೋಗುವ ಸಾಧ್ಯತೆಗಳನ್ನ ಮಾಡಿಕೊಳ್ಳಬಾರದು. ಕನ್ಯಾ ರಾಶಿಯವರಿಗೆ ಶುಕ್ರ ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಹಣಕಾಸಿನ ತುಡಿತ, ಅಂದ್ರೆ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು ಮತ್ತು ನಿಮಗೆ ಬರ್ತಾ ಇದ್ದಂತಹ ಧನದ ಒಂದು ಮೂಲ ನಿಂತು ಹೋಗಬಹುದು. ಮಿತ್ರತ್ವಗಳಲ್ಲಿ ಒಡಕು, ದಾಂಪತ್ಯದಲ್ಲಿ ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಏರುಪೇರು, ಇವೆಲ್ಲವೂ ಸಾಧ್ಯ. ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ತುಲಾ ರಾಶಿಯವರಿಗೆ ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನಾಗಮ, ಮಿತ್ರರೊಡನೆ ಸಮಾಗಮ. ಇಡೀ ವರ್ಷ ನೀವು ಏನೋ ಮಾತನಾಡಲಿಕ್ಕೆ ಹೆದರುಕೊಂಡು ಕೂತಿದ್ರೆ ಈಗ 25 ದಿನಗಳಲ್ಲಿ ಇಡೀ ವರ್ಷದಲ್ಲಿ ಎಲ್ಲರ ಜೊತೆ ಏನು ಮಾತನಾಡಬೇಕಿತ್ತು ಅದನ್ನು ಆಡಿ ಮುಗಿಸುವಂತಹ 25 ದಿನಗಳು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ದಶಮದಲ್ಲಿ ಶುಕ್ರ ಬಂದಿರೋದ್ರಿಂದ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಹೆಂಗಸರೊಡನೆ ಸ್ವಲ್ಪ ಕಾರ್ಯಾಚರಣೆಯಲ್ಲಿ ಅಡೆತಡೆಗಳು ಸಾಧ್ಯ. ಹೆಂಗಸರಿಗೆ ಗೌರವವನ್ನು ಕೊಟ್ಟು ಕಾರ್ಯಕ್ಷೇತ್ರದಲ್ಲಿ ವ್ಯವಹಾರಗಳನ್ನ ಮಾಡಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ. ಆದರೂ ಕಾರ್ಯಕ್ಷೇತ್ರದಲ್ಲಿ ನೀವು ಖಂಡಿತವಾಗ್ಲೂ ಮುಂದುವರಿಯೋದನ್ನ ನೋಡಬಹುದು. ಧನು ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಶುಕ್ರ ಬಂದಿದ್ದಾನೆ. ಅತಿ ಹೆಚ್ಚಿನ ನೆಮ್ಮದಿ, ಭಾಗ್ಯೋದಯವಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಹಾಗೂ ತಂದೆ ಅಥವಾ ತಂದೆಯ ಸ್ಥಾನದಲ್ಲಿ ಇರೋರಿಂದ, ಗವರ್ಮೆಂಟ್ ಇತ್ಯಾದಿ ಬಾಸ್ ಇವರುಗಳಿಂದ ನಿಮಗೆ ಈಗ ಬಹಳ ಒಳ್ಳೆಯ ಫೇವರ್ಗಳು ಪ್ರಾಪ್ತಿಯಾಗುವ ಸಾಧ್ಯತೆ. ಮಕರ ರಾಶಿಯವರಿಗೆ ಅಷ್ಟಮಕ್ಕೆ ಶುಕ್ರ ಬರ್ತಾ ಇದ್ದಾನೆ. 2.5 ತಿಂಗಳಿಂದ ಮನಸ್ಸಿಗೆ ಬಹಳ ಕ್ಲೇಶ ಪಟ್ಟಿದ್ರಿ. ಶುಕ್ರನ ಗೋಚಾರ ಷಷ್ಠ ಮತ್ತೆ ಸಪ್ತಮದಲ್ಲಿ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ, ಬಿಸ್ನೆಸ್ ಇತ್ಯಾದಿಗಳಲ್ಲಿ ಒಡಕನ್ನ ನೋಡಿ ಬಹಳ ಕಷ್ಟಪಟ್ಟಿದ್ರಿ. ಈಗ ಅವೆಲ್ಲವೂ ಪರಿಹಾರವಾದಂತೆ ಆಗಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿಯವರಿಗೆ ಸಪ್ತಮಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಹೀಗಾಗಿ ದಾಂಪತ್ಯ, ಮಿತ್ರತ್ವಗಳು, ಪಾರ್ಟ್ನರ್ಶಿಪ್ಗಳು, ವಹಿವಾಟುಗಳಲ್ಲಿ ಸ್ವಲ್ಪ ತೊಂದರೆ. ಹೆಂಗಸರ ಮೂಲದಿಂದ ಆಗುವಂತಹ ಕೆಲಸಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ. ಯಾಕೆಂದ್ರೆ ಅವರಿಗೆ ನೋವಾಗದಂತೆ, ಗೌರವಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳೋದು ನಿಮ್ಮ ಕರ್ತವ್ಯ. ಮೀನರಾಶಿಯವರಿಗೆ ಷಷ್ಠಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಇದರಿಂದ ಒಂದು ಫಲ ಏನು ಅಂತಂದ್ರೆ ರಿಪು ಬಾಧೆ, ಶತ್ರು ಬಾಧೆ ಶುರುವಾಗಬಹುದು. ಹೆಂಗಸರ ಮೂಲದಿಂದ ಹೆಂಗಸರೊಡನೆ ಸ್ವಲ್ಪ
ವೈಮನಸ್ಯ ಇತ್ಯಾದಿಗಳು ಆಗಬಹುದು. ಅದು ನಿಮ್ಮ ತಾಯಿ, ತಂಗಿ, ಅಕ್ಕ, ಅಜ್ಜಿ ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರು ಬೇಕಾದರೂ ಆಗಿರಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಹೆಂಗಸರೊಡನೆ ಸ್ವಲ್ಪ ವೈಮನಸ್ಯ ಸಾಧ್ಯ. ಆದರೆ ಇದರಿಂದ ನಿಮಗೆ ಹೆಚ್ಚೇನು ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ನಿಮಗೆ ಅದು ವಿಪರೀತ ರಾಜಯೋಗದ ಫಲವನ್ನ ಕೊಡೋದ್ರಿಂದ, ನಿಮ್ಮ ಅಷ್ಟಮಾಧಿಪತಿ ಷಷ್ಠದಲ್ಲಿ ಒಂದು ವಿಪರೀತ ರಾಜಯೋಗವನ್ನ ಕೊಡೋದ್ರಿಂದ ನಿಮಗೆ ಜಯವೇ ಪ್ರಾಪ್ತಿಯಾಗತ್ತೆ. ಹೀಗಾಗಿ ನೀವು ಆತ್ಮವಿಶ್ವಾಸದಿಂದ ಮುಂದುವರಿಯಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದರ ಒಂದನ್ನು ಕೂಡ ಮಾಡೋದ್ರಿಂದ ಭಗವಂತ ನಮ್ಮನ್ನ ಕಾಪಾಡೋದ್ರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.